ಈಗ ಅದೇನೋ ಎ ಖಾತೆ ಬಿ ಖಾತೆ ದೀಪಾವಳಿ ಉಡುಗೊರೆ ಕೊಡ್ತಾವ್ರಲ್ಲ ಈ ಸರ್ಕಾರದಲ್ಲಿ, ಬಿ ಖಾತೆಯಿಂದ ಎ ಖಾತೆ ಮಾಡ್ಕೊಳ್ಳಿ ಅಂತ ಹೇಳಿ ಅವರಿಗೆ ದರೋಡೆ ಮಾಡೋಕೆ ಒಳ್ಳೆ ಅವಕಾಶ ಇದು. ಪತ್ರಿಕೆಯಲ್ಲಿ ನೀವೇ ಬರೆದಿದ್ದೀರಿ, ಇನ್ನು 7.5 ಲಕ್ಷ ಬಿ ಖಾತೆಯಲ್ಲಿ ಹೋಲ್ಡರ್ಸ್ ಅವರೇ ಅಂತ ಹೇಳಿ. ಅಯ್ಯೋ ರಾಮನೇ, ಒಂದು ನಿಮಿಷ ಬ್ರದರ್, ಸ್ಪೆಸಿಫಿಕ್ ಅವರ ಪರಮೇಶ್ವರನ ಮಂತ್ರಿ ಅಂತ ಕರಿತೀರಾ? ಏನು ಗೊತ್ತಿದೆ ಅವರಿಗೆ? ಇಲ್ಲಿ ಕಣ್ಣು ಕಟ್ದಂಗಿದೆ ಇವ್ರ ಆದೇಶಗಳು. ಇಲ್ಲಿ ಏನು ಹೇಳ್ತಾರೆ, ಅದೆಂಥದ್ದು ಬಿ ಖಾತೆಯಿಂದ ಎ ಖಾತೆ ಮಾಡ್ತೀವಿ, 100 ದಿವಸ ಸಮಯ ಕೊಟ್ಟಿದ್ದೀವಿ, ನೀವು ಒಂದು ಅರ್ಜಿ ಹಾಕೋದಕ್ಕೆ 500 ರೂಪಾಯಿ ಕಟ್ಟು ಒಂದು ಅರ್ಜಿ ಹಾಕಿ, ಆಮೇಲೆ ಅದೇನೋ ಆನ್ಲೈನು ಇದರೊಳಗೆಲ್ಲ ಏನೋ ಎಲ್ಲ ನಿಮ್ಮ ಇದನ್ನು ಫೀಡ್ಬ್ಯಾಕ್ ಮಾಡಿ ನಿಮ್ಮ ಎಲ್ಲ ವಿವರಣೆನ. ಅದ್ರ ಜೊತೆಗೆ ಈಗ ಏನು ಗೈಡೆನ್ಸ್ ವ್ಯಾಲ್ಯೂ ಮಾಡೋರಲ್ಲ, ಗೈಡೆನ್ಸ್ ವ್ಯಾಲ್ಯೂ ಇವತ್ತು 3 ಪಟ್ಟು 4 ಪಟ್ಟು ಜಾಸ್ತಿ ಮಾಡಿದ್ದು ಯಾವಾಗ? ಕಳೆದ ವರ್ಷ ಈ ಸರ್ಕಾರ ಬಂದ ಮೇಲೆ 2 ಬಾರಿ ಮಾಡವ್ರೆ. ಈಗ ಗೈಡೆನ್ಸ್ ವ್ಯಾಲ್ಯೂ ಅಷ್ಟು ಜಾಸ್ತಿ ಮಾಡಿ 5% ಗೈಡೆನ್ಸ್ ವ್ಯಾಲ್ಯೂ ದುಡ್ಡು ಕಟ್ಟಿ ಅಂತವ್ರೆ. ಈಗ 30-40 ಸೈಟು 4-3-12 ಅಡಿ. ಇವರು ಒಂದು ಅಡಿಗೆ ಈಗ ಇವರೇ ಮಾಡಿರೋ ಗೈಡೆನ್ಸ್ ವ್ಯಾಲ್ಯೂ 5,000 ರೂಪಾಯಿನಿಂದ 35,000 40,000 ರೂಪಾಯಿ ಇವರೇ ಮಾಡವ್ರೆ ಒಂದು ಅಡಿಗೆ. ಈಗ 1,200 ಅಡಿಗೆ ಎಷ್ಟಾಯಿತು? 1.5 ಕೋಟಿ 2 ಕೋಟಿ ಬೆಲೆ ಬಾಳ ಈಗ ಸೈಟ್ ಅವು. ಅವನು 15,000 ರೂಪಾಯಿ 20,000 ಕಟ್ಟಿ ತಗೊಂಡವನೇ, ಟ್ಯಾಕ್ಸು ಕಟ್ಕೊಂಡ್ ಬಂದವನೇ. ಈಗ 5% ಅಂದರೆ 1 ಕೋಟಿಗೆ ಅವನು ಎಷ್ಟು ಕಟ್ಟಬೇಕು? 5 ಲಕ್ಷ. ಅವನ ಜಾಗ, ಅದು ಸರ್ಕಾರದ ಜಾಗ ಅಲ್ಲ. ಇದನ್ನ ನಾನು ಹೇಳ್ತಾ ಇರೋದು. ಇದು ಗೊತ್ತಿಲ್ಲದ್ರೆ ಮಕ್ಳು ಕೇಳಿದ್ರು ಹೇಳ್ತಾರೆ ಪರಮೇಶ್ವರಿಗೆ. ಅದು ಸ್ವಲ್ಪ ಯಾರು ಸಣ್ಣ ಮಕ್ಳು ಕೇಳಿ ಗೊತ್ತಿಲ್ಲದೆ ಇದ್ರೆ